2022 ಮತ್ತು 23ರಲ್ಲಿ ರಾಜ್ಯದಲ್ಲಿ ಭೀಕರ ಬರ ಬಿದ್ದಿತ್ತು. ಜೊತೆಗೆ ಈಗ 2023 ಮತ್ತು 24ನೇ ಸಾಲಿನಲ್ಲಿ ಅಂದರೆ ಮುಂಗಾರು ಮಳೆ ಇನ್ನೇನು ಆಗುತ್ತೆ ಅಂದರೆ ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತರು ಕೂಡ ಇದ್ರು. ಸದ್ಯಕ್ಕೆ ಏನಂತಂದರೆ ಮಳೆ ಆಗದಿರೋ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಬೋರ್ವೆಲ್ಗಳ ಮುಖಾಂತರ 1 ಎಕರೆ 2 ಎಕರೆ 3 ಎಕರೆಯಿಂದ 7 ರಿಂದ 8 ಅಂದರೆ ಇಷ್ಟು 10 ಎಕರೆ ಮಟ್ಟನೂ ರೈತರು ಕೂಡ ಈಗಾಗಲೇ ತಮ್ಮ ಜಮೀನುಗಳಲ್ಲಿ ನೀರಾವರಿ ಅನ್ನ ಮಾಡ್ಕೊಂಡಿದ್ರು. ಜೊತೆಗೆ ನಾವು ಇರ್ತಕ್ಕಂಥದ್ದು ಧಾರವಾಡ ತಾಲೂಕಿನ ಕೌಲಗಿರಿ ಗ್ರಾಮದಲ್ಲಿ ರೈತರಿಗೆ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ಸರಿಯಾಗಿ ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡ್ತಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತದೆ. ಜೊತೆಗೆ ಗ್ರಾಮದಲ್ಲಿ ಇರ್ತಕ್ಕಂಥ ಟಿಸಿಗಳು ಕೂಡ ಈಗಾಗಲೇ 3 ಟಿಸಿಗಳು ಸುಟ್ಟೋಗಿರುವಂಥದ್ದು. ಅದನ್ನು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರು ಕೂಡ ಅಧಿಕಾರಿಗಳು ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನು ಮಾಡ್ತಾ ಇಲ್ಲ. ಈಗ ರೈತರು ಬೆಳೆದಂತಹ ಬದನೆ ಗಿಡ ಆಗಿರ್ಬೋದು ಮತ್ತು ಮೆಣಸಿನಕಾಯಿ ಆಗಿರ್ಬೋದು, ಟೊಮ್ಯಾಟೊ ಇವೆಲ್ಲೂ ಬೆಳೆಗಳು ಕೂಡ ಸದ್ಯ ಹಾಳಾಗ್ತಾ ಇದ್ದಾವೆ. ಈಗ ಏನು ಅಂದರೆ ನೀರಿಲ್ಲದೆ ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ಯಾಕಂತಂದರೆ ಸುಮಾರು 1 ತಿಂಗಳಿಂದ ಈಗಾಗಲೇ ಕರೆಂಟ್ ಅಂದರೆ ಟಿಸಿ ಸುಟ್ಟಿರುವ ಹಿನ್ನೆಲೆಯಲ್ಲಿ ಕೂಡ ರೈತರು ಅಧಿಕಾರಿಗಳಿಗೆ ಅಂದರೆ ಎಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಯಾವುದು ಕೂಡ ಸಮರ್ಪಕವಾಗಿ ಅಧಿಕಾರಿಗಳು ಇವರಿಗೆ ಸ್ಪಂದಿಸುತ್ತಲ್ಲ ಅನ್ನೋದು ಕೂಡ ರೈತರು ಕೂಡ ಆರೋಪನ ಮಾಡ್ತಾ ಇದ್ದಾರೆ. ಸಾಕಷ್ಟು ರೈತರು ನಮ್ಮ ಜೊತೆಗಿದ್ದಾರೆ. ಇವರು ಬೆಳೆದಂಥ ಬೆಳೆಗಳಿಗೆ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಬೆಳೆಗಳು ಕೂಡ ಏನು ಹಾಳಾಗ್ತಾ ಇದೆ. ಈಗ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಏನಂತಂದರೆ ಅಂದರೆ ಪೀಕನ್ನು ಹಾಕಿದ್ರು, ಬೀನ್ಸ್ ಅನ್ನೋ ಬೆಳೆಯನ್ನು ಹಾಕಿದ್ರು. ಎಲ್ಲವೂ ಕೂಡ ಈಗ ಸದ್ಯ ಯಾವ ರೀತಿ ಒಣಗಿದೆ ಅನ್ನೋದನ್ನು ತೋರಿಸ್ತಿದ್ದೀವಿ. ಇಲ್ಲಿ ಏನಂತಂದರೆ ಸುಮಾರು 7 ಗಂಟೆವರೆಗೂ ಕರೆಂಟನ್ನು ಅಂದರೆ ವಿದ್ಯುತ್ತನ್ನು ಕೊಡ್ತಾ ಇದ್ರು ರೈತರಿಗೆ. ಆದರೆ ಸದ್ಯಕ್ಕೆ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಟಿಸಿಗಳು ಸುಟ್ಟಿರುವುದರಿಂದ ಯಾವೊಬ್ಬ ಅಧಿಕಾರಿಗಳು ಕೂಡ ಇವರಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ರೈತರಿದ್ರೆ ಅವ್ರನ್ನ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಅಂತೇಳಿ. ಯಾಕಂದರೆ ಸುಮಾರು 1 ತಿಂಗಳಿಂದ ಈ ಗ್ರಾಮದಲ್ಲಿ 4 ಟಿಸಿಗಳು ಹಾಳಾಗಿದ್ದಾವೆ. ಈಗ ನೀವು ಅಧಿಕಾರಿಗಳಿಗೆ ಹೇಳಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಹೆಂಗೆ? ಈಗ ಒಟ್ಟವರು ನಾವು ಫೋನ್ ಹಚ್ಚಿದ್ರು ಹ್ಞೂ ಅಂತಾರೆ. ನಾಳೆ ನಾಡ್ದು ತಂದು ಕೊಡ್ತೇವೆ ಅಂತಾರೆ. ಒಟ್ಟ ತಂದು ಕೊಡೋಕೆ ಅವ್ರಿಗೆ ಇದಾಗವಲ್ದು. ಒಂದು ತಿಂಗಳ 10 ದಿನ ಆತ್ರಿ ಈಗ ಸುಟ್ಟ ಟಿಸಿ 3 ಟಿಸಿ ಸುಟ್ಟಾವ್ರಿ. ರೈತರು ಸಿಕ್ಕಾಪಟ್ಟಿ ಆಗಿತ್ತಂತಂದ ಮಿಷಿನಿಗೆ ತಂತಂದ ಇಟ್ಟು ಹಚ್ಚಿದ್ರು. ಹೊಳ್ಳಿ ಅವೆಲ್ಲ ಸತ್ತೋದು ಭಾಳ ತೊಂದರೆ ಒಳಗದಾರ. ಆದರೂ ಎಷ್ಟು ಬೇಕಾದವ್ರಿಗೆ ಹೇಳಿದ್ರು, ಜಾಫರ್ ಸರ್ ಅದ್ರ ಅವ್ರಿಗೆ ಹೇಳಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಹೊಳ್ಳಿ ರೆಸ್ಪಾನ್ಸ್ ಹೋದಲ್ಲ. AW ಅವ್ರಿಗೆ ಫೋನ್ ಹಚ್ತೇವೆ, ಹ್ಞೂನ್ರಿ ಅಂತಾರೆ. ಹೊಳ್ಳಿ ಅವರು ಫೋನ್ ಎಬ್ಸ್ತಾರಲ್ಲ. ಹೊಳ್ಳಿ ಯಾವ ಫೋನ್ ಹಚ್ಚಿದ್ರೆ ಅಷ್ಟೇ ಎಬ್ಸ್ತಾರೆ. ಮತ್ತು ತಂದು ಕೊಡ್ತೇವ್ರಿ ನಾಳೆ ಅಂತಾರೆ. ಆಫೀಸಿಗೆ ಹೋದಿವ್ರಿ. ಆಫೀಸಿಗೆ ಹೋದ್ರು ಒಟ್ಟ ಹ್ಞೂ ಅಂತಾರೆ, ರೆಸ್ಪಾನ್ಸ ಕೊಡೋದ್ರಿ. ಈಗ ಎಷ್ಟು ಈಗ 3 ಟಿಸಿ ನಡಕ ಎಷ್ಟು ಬೋರ್ವೆಲ್ಗಳದಾವ? ಒಂದೊಂದು ಟಿಸಿಗೆ 15 ಬೋರ್ ಅದಾವ್ರಿ. 15 ಬೋರ್ 45 ಬೋರ್ ಅದಾವ್ರಿ. ಆ 45 ಬೋರ್ ಒಂದೊಂದು ತಿಂಗಳಾದ್ರು ಅವ್ರು ಒಟ್ಟ ರೆಸ್ಪಾನ್ಸ ಕೊಡಾಕ್ತಾರಲ್ರಿ. ಈಗ ಏನೇನು ಬೆಳೆ ಹಾಕಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ? 1 ಎಕರೆಗೆ 2 ಎಕರೆ ಮೆಣಸಿನಕಾಯಿ 1 ಎಕರೆಗೆ 10,000 ಆಗಿರಿ. 15,000 ರೂಪಾಯಿ ಅದ್ರ ರೊಕ್ಕ ರೀ ಖರ್ಚು ಮಾಡಿದ್ರಿ. ಖರ್ಚು ಅದನ್ನೆಲ್ಲ ಕೂಡ 25,000 ರೂಪಾಯಿ ಖರ್ಚು ಬರ್ತದ್ರಿ ಹಚ್ಚಿ. ಹೊಳ್ಳಿ ಎಲ್ಲ ಹರಿಗಿದೀವ್ರಿ ಅವ್ನು. ಆದರೂ ರೆಸ್ಪಾನ್ಸ್ ಇನ್ನೋರಿಗೆ ನಮ್ಗೆ ಒಟ್ಟ ಸ್ಪಂದನೆ ಮಾಡಬಲ್ರಿ. ಈಗ ಇನ್ನೊಬ್ರು ರೈತರನ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಬ್ರದರ್, ಈಗ ಏನಂತಂದ್ರೆ ಎಲ್ಲ ಈಗ ಟಿಸಿ ಇಲ್ಲಾರ್ದೆ ಬೆಳೆ ಒಣಗ್ತಾ ಇದ್ದಾನೆ. ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ, ರೆಸ್ಪಾನ್ಸ್ ಕೊಡ್ತಾ ಇದ್ದಾರಾ ಹೆಂಗೆ? ಅಂದರೆ ಟಿಸಿ ಸುಟ್ಟೈತೆ ಅಂತೇಳಿ ನೀವು ಮಾಹಿತಿ ಕೊಟ್ಟು ಒಂದು 24 ಅವರ್ಸ್ನಾಗ ಹಾಕ್ಬೇಕಂತ ರೂಲ್ಸ್ ಅದ. 24 ಅವರ್ಸ್ ಆತ್ರಿ. ಈಗ ನಾವು ಮಾತಾಡೋದ್ರಿ ಧಾರವಾಡ ತಾಲೂಕು ಕೌಲಿನ ಗ್ರಾಮ ಬರ್ತೀವಿ ಎಲ್ಲ ರೈತರು ಕೂಡಿ. ಏನಂದ್ರೆ ಅವ್ರು ಟಿಸಿ ತಂಬಂತ ಫೋನ್ ಹಚ್ಚಿದ್ರೆ ಈಗ 30 ದಿನ ಟಿಸಿ ಸುಟ್ಟು ಇವತ್ತು ಫೋನ್ ಮಾಡಿದ್ರೆ ಅಂದ್ರೆ ನಾಳೆ ಕಳ್ಸಿಬಿಡ್ತಾವ ಅಂತಾರೆ. ನಾಳೆ ಕೇಳಿದ್ರೆ ನಾಳೆ ಅಂತಾರೆ. ಯಾರು ರೈತರಿಗೂ KB ಆಫೀಸರ್ ರೆಸ್ಪಾನ್ಸ್ ಮಾಡವಲ್ರಿ. ಟಿಸಿ ಒಳಗೆ ಒಂದು ಕೇಬಲ್ ಒಂದು ಏನೋ ಒಂದು ವೈರ್ ಕಟ್ಟಾತ. ಈ ಕೇಬಲ್ ಕಟ್ಟಾದ್ರೆ ತಂದು ಹಾಕ್ಬೇಕಂತಿರತ್ರಿ ರೈತರ ಈ ಊರಾಗ ನಮ್ಗೆ ಕೆಲವೊಬ್ರಿಗೆ ಹಿರಿಯರಿಗೆ ಮುಖಂಡರಿಗೆ ಹೇಳ್ತಾರೆ ಹಿಂಗೆ ತಂದು ಹಾಕಪ್ಪ ಮಾಡಂತೇಳಿ. ನಾವು ಅವ್ರಿಗೆ ಹೇಳಿದ್ರೆ KB ಒಳಗೆ ಸ್ಟಾಕ್ ಇಲ್ಲ ಅಂತಾರೆ. ರೈತರಿಗೆ KBಯಿಂದ ಅವ್ರು ಅನುಕೂಲ ಮಾಡ್ಬೇಕ್ರಿ. ಯಾಕಂದ್ರೆ ಇನ್ನು ಉಳಿದ ಕೆಲಸಕ್ಕೆ 1000 ಕೋಟಿ ಕೆಲಸ ನಾವು 1000 ಕೋಟಿ ಹಾಕೇವಿ ಅಂತೇಳಿ ಅಂತಾರೆ. ಇವೆಲ್ಲ ಅವ್ನು ಬಿಟ್ಟು ರೈತರಿಗೆ ಯಾವ್ದು ಅನುಕೂಲ ಐತಿ? ಮೇನ್ ಇರೋದೇನು ಕರೆಂಟ್. ಟಿಸಿ ಬೇಕ್ರಿ ಮೇನ್. ಟಿಸಿ ಇತ್ತಪ್ಪ ಅಂದ್ರೆ ಅವ್ರ ಬೋರ್ವೆಲ್ಗಳು ಚಾಲು ಮಾಡ್ಕೊಂಡು ನೀರಾವರಿ ಮಾಡ್ತಾರೆ. ಅದರಿಂದ ಬಂದಂಥದ್ದು ಕಾಯಿಪಲ್ಲೆ ಇರ್ಬೋದು, ಏನೋ ದವಸ ಧಾನ್ಯ ಇರ್ಬೋದು, ನಾವೊಂದು ತಿಂದು ಬದುಕ್ಬೋದು. ಈ ರೈತರಿಗೆ ಅನುಕೂಲ ಇಲ್ಲಪ್ಪ ಅಂದ್ರೆ ಏನು ತೊಂದರೆ ಆಗತ್ರಿ. ಅಲ್ಲ, ಈಗ ಏನಾದರೂ ಯಾಕಂದ್ರೆ ಈಗ 1-1.5 ತಿಂಗಳಿಂದ ಹೇಳ್ಕೊಂತ ಬಂದಿರೋರಿಗೆ ಏನಾದರೂ ಕೇಳ್ತಾ ಇದ್ದಾರೆ, ಅವರು ಏನೋ ದುಡ್ಡು ಕೇಳ್ತಾ ಇದ್ದಾರೆ, ಹಂಗೆ ಅಂಥ ಉದಾಹರಣೆಗಳು ಇದಾವ? ಯಾಕಂದ್ರೆ ಟಿಸಿಗಳು 1 ಟಿಸಿ ಹೋಗಿತ್ತಂದ್ರೆ 24 ಅವರ್ಸಲ್ಲಿ ಹಾಕಿ ಕೊಡ್ಬೇಕಂತ ರೂಲ್ಸ್ ಅದ. ಸರ್ ದುಡ್ಡು ಅಂತ ಏನು ಕೇಳಿಲ್ಲ ಅವರು. ಫೋನಲ್ಲಿ ಮಾತಾಡೋದಲ್ಲ ದುಡ್ಡಿನ ಬಗ್ಗೆ ಏನು. ಒಟ್ಟು ಟಿಸಿ ಮಾತ್ರ ಸರ್ 30 ದಿನ ಆತು ಹೋಗಿ ಒಂದು ಪೆಂಡರ್ ಟಿಸಿ ಅಂತೇಳಿ, ಇನ್ನೊಂದು ಸರ ಇಂಚಲ್ ಅಂತೇಳಿ, ಇನ್ನೊಂದು ಖಾದಿ ಬಂಡ್ರ ಅಂತೇಳಿ ಹ್ಞೂ ಅಂತಾರೆ ಸರ್. ತಂದು ಟಿಸಿ ಹಾಕ್ವಲ್ರಿ. ಒಳ್ಳೆ ದನ ಕರುಗಳು ಅದಾವ್ರಿ. ದನ ಕರುಗೆ ತೊಂದರೆ ಆಗುತ್ತೆ ನೀರಿಂದ. ಈ ಕುಡ್ನಿ ಯಾಕೆ ವಿಳಂಬ ಮಾಡ್ತಾ ಇದಾರೆ? ಯಾಕೆ ಅವ್ರು ಏನಂತ ಕೇಳಿದ್ರೆ ಅವ್ರಿಗೆ ಅವ್ರದ್ದು ಏನು ಸರ್ ಅಭಿಪ್ರಾಯ ತಿಳಿಸವಲ್ರಿ. ವಿಳಂಬ ಅದ್ರ ಬಗ್ಗೆ ನಮ್ಗೆ ಏನು ಹೇಳಿಲ್ಲ. ಬರೀ ಹ್ಞೂ ಅಂತಾರೆ ಸರ್, ಸುಮ್ಮನಕ್ಕಾರ್ರಿ. ಇನ್ನು ಮುಂದಿನ ಕ್ರಮ ಏನಂತ ತಗೋಬೇಕು. ಸೊ ಇವಿಷ್ಟು ರೈತರು ಕೂಡ ಹೇಳ್ತಿರುವಂಥದ್ದು. ಯಾಕಂತಂದ್ರೆ ಕಳೆದ 1.5 ತಿಂಗಳಿಂದ ಈ ಗ್ರಾಮದಲ್ಲಿ 3 ಟಿಸಿಗಳು ಈಗಾಗಲೇ ಅಂದರೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಿರುವಂಥದ್ದು. ಪ್ರಮುಖವಾಗಿ ರೈತರು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇವರಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಇದ್ದಂತಹ ಅಂದರೆ ಅಲ್ಪ ಸ್ವಲ್ಪ ಬೆಳೆದಂಥ ಬೆಳೆಗಳು ಕೂಡ ಸದ್ಯ ನೀರಿಲ್ಲದೆ ಒಣಗ್ತಾ ಇದ್ದಾವೆ.
ಇನ್ನಾದರೂ ಅಧಿಕಾರಿಗಳು ಈ ವರದಿನ ನೋಡಿ ರೈತರಿಗೆ ಟಿ ಸಿಯನ್ನು ಕೊಡುವಲ್ಲಿ ಮುಂದಾಗಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.